ಸಾಫ್ಟ್ ಮತ್ತೆ ಇನ್ನೊಂದು ಹಾರ್ಡ್ ಮಾಡಿ ಕೊಡ್ತೀರಾ? ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಮಾಡಿ ಕೊಡ್ತಾರೆ. ಆಗ ಇಟ್ಕೊಂಡು ಹೋಗ ಮನೆಗೆ. ನಮ್ಮ ಚಾನೆಲ್ ಅಲ್ಲಿ 18 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಜಾನ್. ಅಂಡ್ ಎಲ್ಲರೂ ಆರಾಮಿದ್ರೆ ಅಂದ್ರೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 18 ಮಿಲಿಯನ್ಸ್ ಆದ್ರೆ ಇರ್ಬೋದಲ್ಲ ಸಬ್ಸ್ಕ್ರೈಬರ್ಸ್ ಈಗ. ಸೊ ಗೈಸ್, ನಮ್ಮ ಚಾನೆಲ್ ಅಲ್ಲಿ 18 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಅಂಡ್ ಸಪೋರ್ಟ್. ಫ್ಯಾನ್ಸ್ ಎಲ್ಲ ಹಾಯ್ ಎಲ್ಲ ಮಾಡ್ತಾರೆ. ಹಾಯ್ ಮಾಡ ಎಲ್ಲಿ? ಅಲ್ಲಿ ನೋಡು, ಇಮ್ಯಾಜಿನರಿ ಫ್ಯಾನ್ಸ್. ಫೋಟೋಗ್ರಾಫ್ ಫ್ಲೈಂಗ್ ಕಿಸ್ ಎಲ್ಲ ಕೇಳ್ತಿದ್ದಾರೆ. ನೋಡ ಒಂದ್ಸಲ ನೋಡಿ ಬ್ಲಾಗ್. ಓ ಆಂಟಿ, ಗಾಡಿಯಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ ನಂಗೆ. ಫುಲ್ ಬ್ಲಾಕ್ ಎಲ್ಲ ಮಾಡ್ತಿದ್ದಾರೆ. ಎಂತ ಮಾಡೋದು ಗೊತ್ತಾಗ್ತಿಲ್ಲ ನಂಗೆ. ಈಗ ಸೆಕ್ಯೂರಿಟಿ ಇಡ್ಬೇಕು ನಾನು. ಅದವನು ಇಮ್ಯಾಜಿನ್ ಮಾತ್ರ ಮಾಡೋದು ಗೈಸ್. ಎಲ್ಲ ಸೆಕ್ಯೂರಿಟಿ ಇದ್ರೆ ಹೇಳಿ ಆಯ್ತಾ. ನಂಗೊಂದು 5 ಹಟ್ಟ 10 ಹಟ್ಟ ಬಾಡಿ ಗಾರ್ಡ್ಸ್ ಬೇಕು. ಯಾಕೆ ನಿನ್ಗೆ ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ ಒಬ್ಬನೇ? ಅವರೆಂತಕ್ಕೆ ನಿಮಗೆ? ಅಲ್ಲ, ಫುಲ್ ಫ್ಯಾನ್ಸ್ ಎಲ್ಲ ಇದಾರೆ. ನಾನು ನೀ ಯಾಕೆ ನೋಡು, ನೀ ಟಿಕ್ಕ ನೀನು, ನೀ ಹಟ್ಟ ಅಲ್ಲ ನೀನು. ನಾವೆಂತ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಇವತ್ತು ನಾವು ಶಾಪಿಂಗ್ ಗೆ ಹೋಗ್ತಿದ್ದೇವೆ ಆಯ್ತಾ. ಯಾರಿಗೆ ಅಂತ ಹೇಳಿ ಮತ್ತೆ ಹೇಳ್ತೇನೆ ನಾನು. ಆದ್ರೆ ಶಾಪಿಂಗ್ ಇವತ್ತು ತುಂಬಾ ಇಂಪಾರ್ಟೆಂಟ್. ಯಾರಿಗೆ ಅಂದ್ರೆ ಇಬ್ಬರು ಇರೋದು ಇದರಲ್ಲಿ. ನಿಂಗೆ ನಂಗೆ ಹೇಳು ಸರಿ ಆಗ್ತದೆ. ಯಾರಿಗೆ ಅಂತ ಬೇಡ, ಯಾರಿಗೆ? ನಿಂಗೆ ನಂಗೆ ಇಬ್ಬರಿಗೆ ಸಹ. ಎಂತ ಹೇಳ್ತೀಯಾ? ಸತ್ಯ. ಯಾರು ನಿಂತಿಗೆ ಕೊಡುದು? ಅಲ್ಲ, ನಿನ್ನ ಅಜ್ಜ ಬರ್ತಾರೆ ಈಗ. ಅವ್ರದ್ದು ಬಗ್ಗೆ ಮಾತಾಡಬೇಡ ನೀನು. ನಿಂಗೆ ಅಧಿಕಾರ ಇಲ್ಲ. ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಟಾಕ್ ಅಬೌಟ್ ಮೈ ಗ್ರ್ಯಾಂಡ್ ಫಾದರ್. ನೋ. ವೈ ಆರ್ ಯು ಲುಕಿಂಗ್ ಸೋ ಅಪ್ಸೆಟ್? ಕನ್ನಡದಲ್ಲಿ ಎಂತ ಹೇಳ್ತಾರೆ? ಯಾಕೆ ಹೇಳ್ತಾರೆ? ಯಾಕೆ ಇಷ್ಟು ಅಪ್ಸೆಟ್ ಆಗಿದ್ಯಾ ಅಂತ ಕೇಳ್ತಾರೆ. ಇಲ್ಲ, ನಿನ್ನ ಮುಖ ನಾಯಿ ತಿಕ್ಕತಾರೆ ಯಾಕಿದೆ ಅಂತ. ಜೋಕ್ಸಾ? ಜೋಕ್ಸ್. ಹೇಗಂಟು? ಅಲ್ಲಿ ನೋಡು. ಯಾರು ಎಂತ ಮಾಡಿದ್ರು? ಯಾರದು? ಅಜ್ಜ ನಿಂತ್ಕೊಂಡು ಸ್ಮೋಕ್ ಮಾಡ್ತಿದ್ದಾರೆ. ಅಜ್ಜ ಪಬ್ಲಿಕ್ ಸ್ಮೋಕಿಂಗ್ ಮಗ್ಗ. ಏಜ್ ಕಮೆಂಟ್ ನಿಂದು ಜಾಗ್ರತೆ. ಸೊ ಸತ್ಯ ಹೇಳುದು ಗೈಸ್, ಎಂತ ಗೊತ್ತುಂಟಾ? ಸ್ಮೋಕಿಂಗ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲ, ನಿಮ್ಗೆ ಎಂತ ಬೇಕು ನಾ ಹೇಳ್ಬೇಕಾ? ಎಂತ ಬೇಕು ಮಾಡಿ. ಲೈಫ್ ಇಷ್ಟು ಸಣ್ಣದಿರುದು, ರಿಗ್ರೆಟ್ ಇರಬಾರ್ದು. ಈಗ ನೋಡಿ, ಸ್ಮೋಕ್ ಮಾಡಿದವನಿಗೆ ಕ್ಯಾನ್ಸರ್ ಬರ್ತದೆ, ಮಾಡಿಲ್ಲ ಅಂದ್ರೆ ಕ್ಯಾನ್ಸರ್ ಬರ್ತದೆ. ಲಿವರ್ ಕುಡ್ದು ಸಹ ಹೋಗ್ತದೆ, ಕುಡದಾಗೆ ಸಹ ಹೋಗ್ತದೆ. ಹಾಗೆ ಸಾಯೋರು ಹೇಗೆ ಸಾಯ್ತಾರೆ. ಅದು ಹೌದು. ಹಾಗೆ ಅಂತ ಹೇಳಿ ಲಿಮಿಟ್ ಅಲ್ಲಿ ಮಾಡಿ ಹೇಳುದು ನಾನು. ಇಲ್ಲ, ಲಿಮಿಟ್ ಅಲ್ಲಿ ಇಲ್ಲ, ನೀನ್ ನಂದು ಕೇಳಿ, ಅವಳದು ಬೇರೆ ಒಪಿನಿಯನ್, ನಂದು ಕೇಳಿ. ಗೈಸ್, ಅವನ್ ದೊಡ್ಡದು ಉಂಟಲ್ಲ, ಕೆಟ್ಟ ಬುದ್ಧಿ ಹೇಳಲಿಕ್ಕೆ ಅವನಿಗೆ ಫಾಲೋ ಮಾಡಿ. ಅದೊಂದು ಇರ್ತದಲ್ಲ, ಅದು ಏಂಜಲ್ ಅಂತ ಹೇಳಿದ್ರೆ ನಾನು, ಡೆವಿಲ್ ಅಂತ ಹೇಳಿದ್ರೆ ಅವನು, ಆಯ್ತಾ. ದಿನದಲ್ಲಿ ಉಂಟಲ್ಲ 1,74,000 ಜನ ಸತ್ತು ಹೋಗ್ತಿದ್ದಾರೆ. ಇದು ಪಕ್ಕವಾ? ಇದು ಡೇಟಾ ಎಲ್ಲಿಂದ ಸಿಕ್ಕಿತ್ತು ನಿಮಗೆ? ಇದು ಡೇಟಾ ಡೆಫಿನೆಟ್ಲಿ ನೀವೆಲ್ಲ ಗೂಗಲ್ ಮಾಡಿ ನೋಡಬಹುದು. ಈ ಡೇಟಾ ಗೂಗಲ್ ಅಲ್ಲಿ ಇಲ್ಲ ಅಂದ್ರೆ 1,74,000 ಆಯ್ತು ನೋಡಿ. ಎವ್ರಿ ಸೆಕೆಂಡ್ 2 ಜನ ಸತ್ತು ಹೋಗ್ತಿದ್ದಾರೆ. ಎವ್ರಿ ಸೆಕೆಂಡ್. ಓಕೆ, 2 ಸೆಕೆಂಡ್ ಅಲ್ಲಿ 1 ಜನ ಸಾಯ್ತಿದ್ರೆ, 1 ಸೆಕೆಂಡ್ ಅಲ್ಲಿ 2 ಜನ ಸತ್ತು ಹೋಗ್ತಿದ್ದಾರೆ. 1 ಸೆಕೆಂಡ್ ಅಲ್ಲಿ 2 ಜನ ಸಾಯ್ತಿದ್ದಾರೆ. 60 ಸೆಕೆಂಡ್ಸ್ ಅಲ್ಲಿ 120 ಜನ ಸಾಯ್ತಿದ್ದಾರೆ. 120 into 60 ಮಾಡಿ. ವಾಟ್ ಇಸ್ ದ ಮೇನ್ ಕಾಸ್ ಫಾರ್ ಇಟ್ ಅಂತ ಇದು ನಿಮ್ಗೆ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆಫ್ ದ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್. ಅಂದ್ರೆ ಎಂತ, ಕಾರ್ಡಿಯಾಕ್ ಅರೆಸ್ಟ್ ಇರ್ಬೋದು, ಇಲ್ದಿದ್ರೆ ಸ್ಟ್ರೋಕ್ಸ್ ಆಗಿರ್ಬೋದು. ಸೊ ಇದನ್ನ ಹೇಗೆ ನಾವು ಸಾಲ್ವ್ ಮಾಡ್ಬೋದು ಅಂತ ವೆರಿ ಇಂಪಾರ್ಟೆಂಟ್ ಇದು, ಗೊತ್ತಾಯ್ತಾ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್, ನಾವು ಸ್ಮೋಕ್ ಮಾಡ್ತೇವಲ್ಲ, ಅದನ್ನ ನಾವು ಬಿಡ್ಬೇಕು, ಆಯ್ತಾ. ಕ್ವಿಟ್ ಸ್ಮೋಕಿಂಗ್, ಆಯ್ತಾ. ಮತ್ತೆ ಎವ್ರಿ ಡೇ ಉಂಟಲ್ಲ, ನೀವು ಎಕ್ಸರ್ಸೈಸ್ ಮಾಡ್ಲೇಬೇಕು, ಗೊತ್ತಾಯ್ತಾ. ಒಂದು 30 ಮಿನಿಟ್ಸ್ ಆಗ್ಲಿ 60 ಮಿನಿಟ್ಸ್ ಆಗ್ಲಿ ನೀವು ಸ್ವಲ್ಪ ವರ್ಕ್ಔಟ್ ಮಾಡ್ಲೇಬೇಕು. ಅಂಡ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ದಟ್ ಎವ್ರಿಬಡಿ ಹ್ಯಾಸ್ ಟು ಫಾಲೋ ಎಂತ ಅಂತ ಹೇಳಿದ್ರೆ, ಒಳ್ಳೆ ಮಾಡಿ ಉಂಟಲ್ಲ, ಗಟ್ಟಿ ತಿನ್ನೋದಲ್ಲ, ಎಲ್ಲ ಸಿಕ್ಕಿದೆಲ್ಲ ತಿನ್ನೋದಲ್ಲ. ಮಾಡಿ ಗಟ್ಟಿ ತಿನ್ನಬಾರ್ದು ಅಂತ ಹೇಳ್ತೀವಿ. ಒಳ್ಳೆ ಮಾಡಿ ತಿನ್ಬೇಡಿ, ಅಲ್ಲ ಒಳ್ಳೆ ಹೆಲ್ದಿ ತಿನ್ನಿ ಅಂತ ಹೇಳಿ. ಹೆಲ್ದಿ ತಿನ್ಬೇಕು ಅಂದ್ರೆ ಸಿಕ್ಕಿದೆಲ್ಲ ತಿನ್ನೋದಲ್ಲ. ಜಂಕ್ ಫುಡ್ ಇರ್ತದೆ ಈಗ, ಅದೆಲ್ಲ ಸಿಕ್ತದಲ್ಲ, ಅದೆಲ್ಲ ತಿನ್ನೋದಲ್ಲ. ಸೊ ಒಳ್ಳೆ ಮಾಡಿ ಉಂಟಲ್ಲ, ನಮ್ಮ ಹೆಲ್ದಿ ಫುಡ್ ತಿನ್ಬೇಕು. ನೀನು ಡಾಕ್ಟರ್ ಆಗ್ಬೇಕಿತ್ತ ಅಂತ ನನ್ನ ಪ್ರಕಾರ. ಆಫ್ ಐಕೋಕ್ಲೂಸರ್ ಅಂಡ್ ಸರ್ಕ್ಯುಲೇಷನ್ ಆಫ್ ಪ್ರೊನೌನ್ಸಿಯೇಷನ್. ಇದೊಂದು ವೆರಿ ದೊಡ್ಡ ಡಿಸೀಸ್. ಇದರ ಬಗ್ಗೆ ಗೊತ್ತುಂಟಾ? ಅದು ಗೊತ್ತುಂಟು. ಓಕೆ, ಇನ್ ದ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಹೌ ಮೆನಿ ಸ್ಟ್ರಿಂಗ್ಸ್ ಆರ್ ಅಟ್ಯಾಚ್ಡ್ ಟು ದಿ ಕಾರ್ಡಿಯೋಲ್ ವೆನ್? ಎಂತ ಕಂಪ್ಯೂಟರ್ ಸೈನ್ಸ್ ಮತ್ತು ಬಯಾಲಜಿ ಅಟ್ಯಾಚ್ ಮಾಡ್ತಿದ್ದಾನೆ ಗೈಸ್ ಇವನು. Actually, the attachment from the vein and the circular vein and the demonstration in the brain is very difficult. ನಿಮ್ಗೆ ಗೊತ್ತಿಲ್ಲವ ಇದು? ಗೊತ್ತಿರ್ಲಿಲ್ಲ. ನೀ ಯಾವ್ದು MBBS ಎಲ್ಲಿ ಕಲ್ತಿದ್ದು ನೀನು? ನಾನು ಇಲ್ಲೇ ಪಕ್ಕದ ಮನೆಯಲ್ಲಿ. ಅದೇ ನಿಮಗೆ ಗೊತ್ತಿಲ್ಲ. ನಾನು ಅದರದ್ದು ಪಕ್ಕದ ಮನೆಯಲ್ಲಿ ಕಲ್ತಿದ್ದು.
ಕಮಲಕ್ಕ ಇದಾರಲ್ಲ ಅವ್ರು ಕಲ್ಸಿದ್ ನಾನ್ ನಂಗೆ. ಜಲಚಕ್ರ ಹತ್ರ ಕಲ್ತದ್ದು. ಜಲಜಕ್ಕ Sorry. ತುಂಬಾ ಒಳ್ಳೆ ಇದು ಡಾಕ್ಟರ್ ಆಯ್ತಾ, ಅವ್ರು ಒನ್ ಆಫ್ ದಿ ಬೆಸ್ಟ್ ಡಾಕ್ಟರ್ ಜಲಜಕ್ಕ. ಹೌದಾ? ಅವ್ರು ಎಷ್ಟು ಪೇಷಂಟ್ಸ್ ಗೆಲ್ಲ ಇದು ಮಾಡಿದಾರೆ ಅಂದ್ರೆ ಗೊತ್ತುಂಟಾ ನಿಮ್ಗೆ? ಅವ್ರು ಮುಂಚಿಂದ ತುಂಬಾ ಟ್ಯಾಲೆಂಟೆಡ್. ಒಂದು ಒಳ್ಳೆ ಕೆಲಸ ಮಾಡಿದೆ ಗೊತ್ತುಂಟಾ? ಎಂತ ಗೊತ್ತುಂಟಾ, ಎಂತ ಒಳ್ಳೆ ಕೆಲಸ ಮಾಡಿದಿ ಗೊತ್ತುಂಟಾ? ನಾನಿವತ್ತು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿದ್ದೆ ಆಯ್ತಾ, ಅದಕ್ಕೆ ಒಬ್ಬ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದ ಅವನಿಗೆ GT 650 ತಗೊಳ್ಬೇಕಂತೆ, ಅದಕ್ಕೆ ಸ್ಕ್ಯಾನರ್ ಹಾಕಿದ್ದ 10 ರೂಪಾಯಿ ಹಾಕು ಅಂತ. ಹಾಕಿದ್ಯಾ ನೀನು? ಅವನಿಗೆ 10 ರೂಪಾಯಿ ಹಾಕಿದ್ರೆ ಹಾಗೆ ಎಂತ ಅಂತ ಹಾಕ್ತಿ, BMW ತಗೊಳ್ಳಿಕ್ಕೆ ಉಂಟಂತ. ನಂಗೆ ಸಹ GT 650 ಆಗ್ಬೋದು. ಹಾಕು ಹಾಕೋದಾ? ಸೊ ಗೈಸ್ ನೋಡಿ, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೆ ಹಣ ಮಾಡ್ತಿದಾರೆ ಅಂತ ಹೇಳಿದ್ರೆ, ಒಂದು ಸ್ಕ್ಯಾನರ್ ಹಾಕುದಾಯ್ತಾ, ಮತ್ತೆ ಹಾಕಿ ನೀವು ನಿಮ್ಗೆ ಯಾವ್ದು ನಿಮ್ದು ಡ್ರೀಮ್ ಬೈಕ್ ಉಂಟು ಅದು ಹಾಕಿ. ಆಗ ಎಲ್ಲರಿಗೆ ಹೇಳಿ 1 ರೂಪಾಯಿ ಹಾಕ್ಲಿಕ್ಕೆ 10 ರೂಪಾಯಿ ಬ್ಯಾಂಕ್ ಅಕೌಂಟ್ ವೈಪ್ ಆದ್ರೆ ಎಂತ ಮಾಡ್ತಿ ಸ್ಕ್ಯಾನ್ ಮಾಡುವಾಗ? ಅದು ಅವರನ್ನು ಒಂದು ವಾರದಿಂದ ಹೇಳ್ತಿದ್ದೇನೆ ಆಯ್ತಾ, ನಂಗೆ ಪಣಸ್ ತಿನ್ಲಿಕ್ಕೆ ಆಸೆ ಆಗ್ತಾ ಉಂಟು ಅಂತ. ಫೈನಲಿ ಉಂಟಲ್ಲ, ಇವತ್ತು ನಾವು ಈ ಕಡೆ ಬರ್ಬೇಕಾದ್ರೆ ಒಂದು ಪಣಸ್ ಸಿಕ್ಕಿತ್ತು ನಮ್ಗೆ. ಪಣಸ್ ಅಂದ್ರೆ ಗುಜ್ಜೆ, ಜಾಕ್ ಫ್ರೂಟ್ ಆಯ್ತಾ. ಸೊ ನಾವ್ ಅಲ್ಲಿ ಹೋಗಿ ಈಗ ಪಣಸ್ ತಗೊಂಡು, ಮತ್ತೆ ಅಲ್ಲಿ ರೈಪ್ ಮ್ಯಾಂಗೋ ಉಂಟು, ಅದನ್ನು ತಗೊಂಡು ಮನೆಗೆ ಹೋಗುವ. ಸೊ ಪ್ಲಾನ್ ಇದ್ದದ್ದು ಬೇರೆ, ಅವರಿಗೆ ಹೇಳಿದ್ದೆ ಬೇರೆ, ನಾವು ಮಾಡೋದೇ ಬೇರೆ. ಇಲ್ಲ ಅದು ಕೂಡ ಹೋಗ್ತೀವಿ. ಎಂತ ನೀ ನಂಗೆ ಹೇಳಿದ್ಯಲ್ಲ ಬಟ್ಟೆ ತೆಗೆದು ಕೊಡ್ತೀವಿ ಅಂತ, ನಂಗೆ ಬಟ್ಟೆ ಬೇಕಂತ. ಎಂತೆಲ್ಲ ಫ್ರೀಯಲ್ಲಿ ಸಿಗುವಾಗ ಎಂತ ಬಿಡ್ಬಾರ್ದು. ಕಂಟೆಂಟ್ ಜನರಿಗೆ ಬಟ್ಟೆದೆ ನೋಡುದ, ಅವರು ಬಟ್ಟೆದೆ ನೋಡುದ, ಬಟ್ಟೆ ತೆಗೆದು ಕೊಟ್ರೆ ಫುಲ್ ಮಿಲಿಯನ್ ವ್ಯೂಸ್ ಹೋಗ್ತದೆ ಅಂತೆ. ಅದನ್ನ ನೋಡಿಲ್ಲ ಗುರುಜಿ ಹೇಳುದು, ತಮ್ಮನಿಗೆ ಬಟ್ಟೆ ತೆಗೆದು ಕೊಟ್ರೆ ನಿಮ್ಮ ವಿಡಿಯೋಸ್ 100 ಮಿಲಿಯನ್ ಪಕ್ಕ. 2 ಬಟ್ಟೆ ತೆಗೆದು ಕೊಟ್ರೆ 200 ಮಿಲಿಯನ್ಸ್ ಪಕ್ಕ. ಎಷ್ಟು ಬಟ್ಟೆ ತೆಗೆದು ಕೊಡ್ತೀಯಾದ್ರೆ? 0 0 0 0 ಕ್ಲಿಕ್ ಮಾಡಿದ್ಯಾ? ಮಾಡಿದೆ ಹೇಳ ದೇವರೇ. ಸೊ ಗೈಸ್, ಈಗ ನಾವು ಪಣಸ್ ತಗೊಳ್ಳಿಕ್ಕೆ ಬಂದಿದ್ದೇವೆ. ಇಲ್ಲಿ ನೋಡಿ ಪಣಸ್ ಇದೆ. ಪೊನಸ್ ಬ್ರೋ, ಹಣ್ಣು ಪೊನಸ್ ಉಂಟಾ? ಯಾಬಾ ಬ್ರೋ ಫುಲ್ ಜೋಶಲ್ಲಿ ಇದ್ದಾರೆ ಇವತ್ತು. ಹೆಸರೆಂತ ನಿಮ್ದು? ಸಿಯಾನ್ ಬ್ರೋ, ಒಂದು ಒಳ್ಳೆ ಪೊನಸ್ ಕೊಡಿ. ಈಗ ಮನೆ ಹೋಗಿ ತಿನ್ನುವಾಗ ಉಂಟಲ್ಲ, ರುಚಿ ರುಚಿ ಇರಬೇಕು ಅಂತ ಹೇಳಿ ಕೊಡುವಲ್ಲ. ಕೊಡಿ ಬ್ರೋ, ಒಂದು ಕೊಡಿ. ರಸೋಳಿ ಅಂತ ಹೇಳ್ತಾರಲ್ಲ, ಗೈಸ್, ತುಳುವೆ ಅಂದ್ರೆ ಎಂತ ಗೊತ್ತುಂಟಾ? ಜಾಕ್ ಫ್ರೂಟ್ ಅಲ್ಲಿ ಒಂದು ಸಾಫ್ಟ್ ಬರ್ತದೆ, ಅದು ತುಳುವೆ ಅಲ್ವಾ? ಹೌದು. ಇಷ್ಟವ ನಿಂಗೆ ಅದು? ನಂಗೆ ಅದು ಸಾಫ್ಟ್ ಇರ್ತದಲ್ಲ ಜಾಕ್ ಫ್ರೂಟ್, ಅದು ತುಂಬಾ ಇಷ್ಟ. ಸೊ ಈಗ ನಾವು ಒಂದು ಸಾಫ್ಟ್ ಮತ್ತೆ ಇನ್ನೊಂದು ಹಾರ್ಡ್ ಜಾಕ್ ಫ್ರೂಟ್ ತಗೊಂಡಿದ್ದೇವೆ. ಸಾಫ್ಟ್ ಒಂದು ನಾರ್ಮಲ್, ನಾಟ್ ಹಾರ್ಡ್. ಸಾಫ್ಟ್ ಹಾರ್ಡ್, ವಾಟ್ ಡು ಯು ಮೀನ್? ಎಂತ ಹೇಳ್ತಿ? ಹಾರ್ಡ್ ಇರುವುದಿಲ್ಲ. ಒಂದು ಸಾಫ್ಟ್ ಅಂದ್ರೆ ಫುಲ್ ಒನ್ ಟೈಪ್ ತುಂಬಾ ಸಾಫ್ಟ್ ಇರ್ತದೆ, ಇನ್ನೊಂದು ನಾರ್ಮಲ್ ಗುಜ್ಜೆ ಅದು. ಅರೆ ಟೇಸ್ಟ್ ಒಂದು ಸಖತ್ ಇರ್ತದೆ ಅದಕ್ಕೆ. ಎಂತ ಹೇಳ್ತಿ? ಕಟ್ ಮಾಡಿ ಕೊಡ್ತಾರಾ? ಕಟ್ ಎಲ್ಲ ಮಾಡಿ ಕೊಡ್ತಾರೆ. ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಮಾಡಿ ಕೊಡ್ತಾರೆ. ಆಗ ಇಟ್ಕೊಂಡಾಗ ಮನೆಗೆ ಒಂದು ನಾರ್ಮಲ್ ಕೊಡಿ, ನಾರ್ಮಲ್ ಸೈಜ್, ಸಣ್ಣದು, ಜಾಸ್ತಿ ದೊಡ್ಡದು ಬೇಡ. ಓ ಮೈ ಗಾಡ್, ಸಣ್ಣದು ಉಂಟಲ್ಲ. ಹಾಗೆ ಇಟ್ಟರೆ ಎಂತ ಮಾಡ್ಬೋದು ಗೊತ್ತು, ಕಟ್ ಮಾಡಿ ಫ್ರಿಜ್ ಅಲ್ಲಿ ಇಡ್ಬೋದು. ಆ ಗುಜ್ಜದ ಬಗ್ಗೆ ಎಂತ ಹೇಳಲಿಕ್ಕೆ ಉಂಟಾ ನಿಂಗೆ? ಸೊ ಗೈಸ್, ಇದಕ್ಕೆ ಹೇಳ್ತಾರೆ ಗುಜ್ಜೆ ಆಯ್ತಾ. ಫಸ್ಟ್ ಟೈಮ್ ನೋಡಿದ್ದೆ ಗುಜ್ಜೆ ಆಯ್ತಾ ನೋಡಿ. ಇದು ಸ್ಮೆಲ್ ತುಂಬಾ ಚಂದ ಬರ್ತಾ ಉಂಟು. ನೀ ಜಿಮ್ ಹೋಗ್ತೀಯವಾ? ಹೌದು. ಅಂತ ಬೈಸೆಪ್ಸ್ ಅಲ್ಲ ಯಾವ? ಸೊ ಗೈಸ್, ಇದು ಪೊಣಸ್ ಆಯ್ತಾ, ಇದು ಸ್ವೀಟ್ ಇರ್ತದೆ. ಸ್ವೀಟ್ ಇರ್ತದೆ ಅದು. ಇದು ಜಿಗುಜ್ಜೆ, ಅದು ಖಾರ ಇರ್ತದೆ. ರೈಸ್ ಕೂಡ ಮಾಡ್ಬೋದು ಇಟ್ಕೊಂಡು ಹೋಗಿ ಗುಜ್ಜೆ. ಹೇಳು, ನೀ ಹೇಳು. ಜಸ್ಟ್ ತಿನ್ಲಿಕ್ಕೆ ಅಲ್ಲ, ವರ್ಕೌಟ್ ಮಾಡ್ಲಿಕ್ಕೆ ಸಾಕು. ಈಗ ಇಟ್ಕೊಂಡು ಯಾಬಾ, ಅವಳು ಇದು ನೋಡಿ, ಮುಖ ನೋಡಿ, ಫುಲ್ ಕೆಂಪಾಗಿ ಹೋಯ್ತು. ಆಗುದಿಲ್ಲ ನಿಂಗೆ ಆಗುದಿಲ್ಲ. ನಿಂಗೆ ಆಗುದಿಲ್ಲ ಎಂತ? ಈಗ ತೆಗೆದು ತಿನ್ನೀಗೆ ಓಪನ್ ಮಾಡಿ ನೋಡುವ. ಮಾಡು. ಎಂತ ತೋರಿಸುದಾ? ಹೇಗೆ ತೆಗ್ದು ಮನೆ ಹೋಗಿ ತೋರಿಸುವ? ಎಂತ ಹೇಳ್ತಿ? ಸೊ ಸಿಯಾನ್ರು ಒಳ್ಳೆ ಡಿಸ್ಕೌಂಟ್ ಕೊಡ್ತೀರಲ್ಲ ಬಂದ್ರೆ? ಓಕೆ, ನಮ್ದು ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್. ಇಲ್ಲಿ ನಮಗೆ ಸಣ್ಣದು ವೈಲ್ಡ್ ಮ್ಯಾಂಗೋ ಸಿಕ್ಕಿದೆ. ಇವಳಿಗೆ ತುಂಬ ಇಷ್ಟ. ಇವಳು ಅಲ್ಲಿಂದ ನೋಡಿ ಹೇಳಿದ್ಲು, ವೈಲ್ಡ್ ಮ್ಯಾಂಗೋ. ಎಷ್ಟು ಕೆಜಿ ತಗೊಂಡ್ಯಾ? ಬ್ರೈಡಾ? ಅದಕ್ಕೆ ಏನು ಗೊತ್ತದವಳ ನಿಂದವಳು? ಅಂಕಲ್ಗೆ ನಾನು ಕೂಡ ಹಾಯ್ ಮಾಡ್ತೀನಿ. ಮ್ಯಾಂಗೋ ತುಂಬಾ ಇಷ್ಟ, ಅದಕ್ಕೆ ಈಗ ಇದೇ ಟೈಮ್ ನಾವು ತಿನ್ಬೇಕು ಮ್ಯಾಂಗೋ. ಮತ್ತೆ ನಮಗೆ ಸಿಕ್ಕುದಿಲ್ಲ. ಎಂತ ಆಸೆ ಉಂಟು ಅದನ್ನ ತಿಂದು ಬಿಡಿ. ಜಾಸ್ತಿ ಎಲ್ಲ ಪಿಂಪಲ್ಸ್ ಎಲ್ಲ ಆಗಿದೆ ನೋಡಿ, ತಿನ್. ಎಲ್ಲ ಗೊತ್ತಿಲ್ಲ. ಈಗ ಮ್ಯಾಂಗೋ ಎವ್ರಿ ಸೀಸನ್ ಸಿಗ್ತದೆ. ಈಗ ಸೀಸನ್ಗೆ ಕನ್ಫೈನ್ಡ್ ಅಲ್ಲ, ಕೆಮಿಕಲ್ ಹಾಕಿದ. ಇದು ನ್ಯಾಚುರಲ್ ಮ್ಯಾಂಗೋಸ್ ನಮಗೆ ಸಿಕ್ಕುದು. ನೋ ಕೆಮಿಕಲ್ಸ್, ನೋ ಪೆಸ್ಟಿಸೈಡ್ಸ್, ನಥಿಂಗ್. ಅಂಕಲ್ ನನಗೆ ಜ್ಯೂಸ್ ತೆಗೆದು ಕೊಡ. ಅಂಕಲ್ ಇಸ್ ಟೆಲ್ಲಿಂಗ್ ಯಾ
ಜಾಯ ಇದು ಮ್ಯಾಂಗೋ ಬೇಕಿದ್ರೆ ಎಲ್ಲಿ ಬರ್ಬೇಕು ಹೇಳಿ ನೀವು? ಇಲ್ಲಿ ನಮ್ಮ ಅಂಗಡಿ ಬಂದ್ರೆ ಆಯ್ತು. ಅಂಗಡಿ ಎಲ್ಲಿ ನಿಮ್ದು ಲೊಕೇಶನ್? ಸ್ಟೋರ್ ಗೊಮ್ಮಟ ಬೆಟ್ಟ ನಿಯರ್. ಓಕೆ, ಗುಮ್ಮಟ ಬೆಟ್ಟ ನೋಡಿ, ಅಲ್ಲಿ ಗುಮ್ಮಟ ಬೆಟ್ಟ, ಅಲ್ಲಿ ಗುಮ್ಮಟ ಬೆಟ್ಟ, ಇಲ್ಲಿ ಅಂಕಲ್ ಇದು ಸ್ಟೋರ್. ಬಂದ್ರೆ ಪ್ಲೀಸ್ ವಿಸಿಟ್ ಮಾಡಿ. ಮ್ಯಾಂಗೋ ಉಂಟು, ಜಿಗುಜಿ ಉಂಟಲ್ಲ ಗೈಸ್, ಜಿಗುಜ್ಜೆ ಸಹ ಉಂಟು. ಮತ್ತು ಇನ್ನೊಂದು ಸ್ಪೆಷಲ್ ಇದೆ, ಉಪ್ಪಡ ಪಚ್ಚೀರ್ ಗೊತ್ತಲ್ಲ? ಉಪ್ಪಡ್ ಪಚ್ಚೀರ್ ಸ್ಪೆಷಲ್ ಗೈಸ್, ಉಪ್ಪಡ್ ಪಚ್ಚೀರ್ ನಿಮ್ಗೆ ಇಲ್ಲಿ ಹಾಕಿಟ್ಟಿದ್ದಾರೆ. ಇಲ್ಲಿ ಅವ್ರು ನಿಮಗೆ ಇದು ವೆಯ್ಟ್ ಮಾಡಿ ಅಂದ್ರೆ ಎಷ್ಟು ಗ್ರಾಮ್ ಬೇಕು ಅಷ್ಟು ಕೊಡ್ತಾರೆ. ಸೊ ಎಂತ ಹೇಳ್ಬೇಕಾ ನಿಂಗೆ? ಮ್ಯಾಂಗೋ ಸಿಕ್ಕಿತಲ್ಲ, ಸೂಪರ್. ಪಿಕ್ಕಲ್ ಇದೆ, ಸ್ಪೆಷಲ್ ಪಿಕ್ಕಲ್ ಕೂಡ ಇದೆ ಅಂತೆ. ಎಲ್ಲ ಬಂದು ಒಂದ್ಸಲಿ ವಿಸಿಟ್ ಮಾಡಿ, ಚೆಕ್ ಮಾಡಿ. ನಂಗೆ ಜ್ಯೂಸ್ ತೆಗೆದು ಬರ್ತಿದ್ದಲ್ಲ ಅವಳಿಗ. ನಂಗೆ ಅಂಕಲ್ ಜ್ಯೂಸಲ್ಲಿ ಯಾವ್ದಿದೆ? ಜ್ಯೂಸ್ ಅಲ್ಲಿ ಇದು ಕ್ಯಾರೆಟ್ ಇದೆ, ಪೈನಾಪಲ್ ಇದೆ, ಐಲ್ ಹ್ಯಾವ್ ಕ್ಯಾರೆಟ್. ಲೈಮ್ ಇದೆ, ಅದು ಕ್ಯಾರೆಟ್. ಎಸ್, ನೋಡುವ ಕ್ಯಾರೆಟ್ ಜ್ಯೂಸು ತುಂಬ ಸೆಕೆಕ್ಟ್ ಉಂಟು. ಒಂದು ಜ್ಯೂಸ್ ಕೂಡ ಸೂಪರ್ ಆಗ್ತದೆ. ವಾ, ನಾನು ಪೈನಾಪಲ್ ಜ್ಯೂಸ್ ಕುಡಿತಿದ್ದೇನೆ. ಓಕೆ, ನೀ ಕೊಡಿ. ಹೇಗೆ ಉಂಟು ಅಂತ ಹೇಳಿ ಆಯ್ತಾ ಕೊಡುದು? ಅಡ್ಡಿಪೊಳಿ 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 ಗೈಸ್. ಇದು ಪಾಂಡಾ ಪಾಂಡ್ ಕ್ಲೀನ್ ಮಾಡ್ತಿದ್ದಾರೆ ಆಯ್ತಾ. ಒಳ್ಳೆ ಕೆಲಸ. ಅದೀಗ ಮಳೆ ಬರುವಾಗ ಉಂಟಲ್ಲ, ಸೂಪರ್ ಆಗ್ತದೆ. ಬೇಕಿದ್ರೆ ಸ್ವಿಮ್ ಮಾಡ್ಬೋದು. ಸ್ವಿಮ್ಮಿಂಗ್ ಮಾಡ್ಬೋದು. ಮತ್ತೆ ನಾವು ಹೋಗುವ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ. ಸ್ವಿಮ್ ಮಾಡ್ಲಿಕ್ಕೆ ಬರುದಿಲ್ಲ. ನಂಗೆ ಬರ್ತದೆ. ಯಾಕೆ ಫಸ್ಟ್ ಸ್ವಿಮ್ ಮಾಡ್ತೀಯ ಹೇಳು? ಹೀಗೆ ಡ್ಯಾನ್ಸ್ ಎಲ್ಲ ಮೀನಲ್ಲ ಯಾಕರ್ರಿ? ಇವತ್ತಿನ ವ್ಲಾಗ್ ಅನ್ನು ನಾವು ಇಲ್ಲೇ ಮುಕ್ತಾಯ ಮಾಡುತ್ತಿದ್ದೇವೆ. See you in the next vlog. Take care. Bye bye. See you everyone. Bye. Bye.